ಏನು 27ನೇ ತಾರೀಕು ಅಂದರೆ ಮಂಗಳವಾರ ಮಧ್ಯಾಹ್ನ 1 ಗಂಟೆಗೆ ಏನು ನಗರಸಭೆ ಆವರಣದಲ್ಲಿ ಏನು ಒಂದು ಮಿಕ್ಕಿರೋ ಏನು ಉಳಿದ ಒಂದು ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಏನು ನಮ್ಗೆ ನೋಟಿಸ್ ಕೊಟ್ಟಿದ್ರು ಸಭೆ ಇದೆ ಅಂತ. ಏನು ಸಭೆ ಕೊಟ್ಟು ಆ ನೋಟಿಸ್ ಕೊಟ್ಟು ಒಂದು 12-13 ದಿನ ಏನು ರಾಜಕೀಯ ಚಟುವಟಿಕೆಗಳು ಏನೇನು ನಡೀತು ಅಂಥೇಳಿ ನಿಮ್ಮ ಮುಂದೆ ಹೇಳ್ಕೊಳೋದಕ್ಕೆ ನಾನು ಇಷ್ಟ ಬೀಳ್ತೀನಿ. ಏನು ಕಳೆದ ಒಂದು ಏನು ಉಪಾಧ್ಯಕ್ಷನಾಗಿ ನನ್ನ ಕಳೆದ ಅವಧಿಗೆ ನಾನು ಉಪಾಧ್ಯಕ್ಷನಾಗಿದ್ದೆ. ಏನು JDS ಆಗಿರ್ಬೋದು ಮತ್ತು ಎಲ್ಲ ಪಕ್ಷಗಳು ಸೇರಿ ಅವತ್ತಿನ ದಿನ ಅಧ್ಯಕ್ಷರಾಗಿ ಶ್ವೇತಾ ಶಬರೀಶ್ ಅವ್ರನ್ನ ಮತ್ತು ಉಪಾಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದರು. ಅದಾದಮೇಲೆ ಎಲ್ಲೋ ಒಂದು ಕಡೆ ಏನು ಈ ಮುಬಾರಕ್ ಅಂತ ಏನು ಈ ಬಿಲ್ಡಪ್ ರಾಜ ಇದ್ದಾನೆ, ಇವನು ಅಲ್ಲಿ ಏನೋ ನಗರಸಭೆ ಸಂಪೂರ್ಣವಾಗಿ ಏನು ಕೋಲಾರ ನಗರಸಭೆ ಇವನ ಹತೋಟಿಯಲ್ಲಿದೆ ಅಂಥೇಳಿ ಒಂದು ಬಿಲ್ಡಪ್ ಕೊಡೋಕ್ಕೆ ಶುರು ಮಾಡ್ದ. ಅವನು ಏನೇನೋ ಒಂದು ಅದ್ರ ಮುಂಚೆ ಏನು ಅವನ ಒಂದು ಅವಧಿಯಲ್ಲಿ ಅದಕ್ಕೆ ಮುಂಚೆ ನಡೆದಿರುವಂಥ ಸುಮಾರಷ್ಟು ಹಗರಣಗಳನ್ನ ನಾನು ಏನು ಆನೆಸ್ಟಾಗಿ ಬಯಲಿಗೆ ಏನು ಆಚೆ ತಗೊಂಬಂದು ಏನು ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ವಿರುದ್ಧ ಹೋರಾಟ ಶುರು ಮಾಡಿದ ತಕ್ಷಣ ಅವ್ನಿಗೆಲ್ಲೋ ಒಂದು ಕಡೆ ನಡುಕ ಶುರುವಾಗಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಏನು ಇವತ್ತಿನ ದಿನ ನಾನು JDS ಪಕ್ಷ ಚಿಹ್ನೆ ಅಡಿಯಲ್ಲಿ ನಾನು ಆಯ್ಕೆ ಆಗಿದ್ದೀನಿ. ಅದೇ JDSನ MLC ಅವರಾಗಿರ್ಬೋದು ಮತ್ತು ಎಲ್ಲ ಮುಖಂಡರನ್ನ ಒಳಗೊಂಡು ನನ್ನನ್ನು ಏನು ಪದಚ್ಯುತಿಗೊಳಿಸಲು ಅವ್ರ ಜೊತೆ ಶಾಮೀಲಾಗಿ ನನ್ನನ್ನು ಅವತ್ತಿನ ದಿನ ಏನು ಅವಿಶ್ವಾಸ ನಿರ್ಣಯ ಮಂಡಿಸಿ ನನ್ನನ್ನು ಇಳಿಸಿರೋದು ನಿಮ್ಗೆಲ್ಲರಿಗೂ ಗೊತ್ತಿರೋದು. ಏನು ಇವನ ಈ ಕರ್ಮಕಾಂಡಗಳು ಏನಿತ್ತು, ಇವನ ಹಗರಣಗಳೇನಿತ್ತು ಅದು ಒಂದೊಂದೇ ಎಲ್ಲ ಬಯಲಿಗೆ ಎಳೆದು ಏನು ಸುಮಾರು ಈ ಏನು ಇವತ್ತಿನ ದಿನ ಏನು ವಾಣಿಜ್ಯ ಮಳಿಗೆಗಳು ನಮ್ಮಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ವಾಣಿಜ್ಯ ಮಳಿಗೆಗಳಿದೆ. ಅದರಲ್ಲಿ ಇವನ ಅವಧಿಯಲ್ಲಿ ಕಾನೂನು ಬಾಹಿರವಾಗಿ ಇವನು ನಿರ್ಧಾರಗಳು ತಗೊಂಡು ಸುಮಾರು 2 ಕೋಟಿಗೂ ಹೆಚ್ಚು ದುಡ್ಡನ್ನ ನಗರಸಭೆಗೆ ಬರುವಂಥ ದುಡ್ಡನ್ನ ಇವನು ವೈಯಕ್ತಿಕವಾಗಿ ಕೆಲವು ಬ್ರೋಕರ್ಗಳನ್ನ ಇಟ್ಕೊಂಡು ಕಲೆಕ್ಷನ್ ಮಾಡಿ ಆ ದುಡ್ಡು ತಿಂದು ತೆಗಿದ್ದ. ಅದ್ರ ವಿರುದ್ಧವಾಗಿ ನಾನು ಏನು DC ಅವ್ರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ಆವಾಗ ವೆಂಕಟರಾಜ ಸರ್ ಅವರು ಇದ್ದರು ಮತ್ತು ಅದಕ್ಕಿಂತ ಮುಂಚೆ ನಮ್ಮ ಇವರಿದ್ದರು ಯಾರು ಸೆಲ್ವಮಣಿ ಸರ್, ಅವ್ರಿಗೆ ದೂರು ಕೊಟ್ಟಿದ್ದೆ. ಅವರು AC ಅವ್ರಿಗೆ ಆ ಒಂದು ತನಿಖೆನ ನಡೆಸೋದಕ್ಕೆ ಹೇಳಿ ಆದೇಶ ಹೊರಡಿಸಿ ಆ ತನಿಖೆಯೆಲ್ಲ ನಡೆದು ಕೊನೆಗೆ 2 ಕೋಟಿ ರೂಪಾಯಿ ಏನು ಭ್ರಷ್ಟಾಚಾರ ಅಥವಾ 2 ಕೋಟಿ ಆದಾಯ ನಗರಸಭೆಗೆ ಬರುವಂಥದ್ದು ಪೋಲಾಗಿದೆ, ನಷ್ಟ ಉಂಟಾಗಿದೆ ಅಂಥೇಳಿ ವರದಿ ಸಲ್ಲಿಸಿದ್ರು. ಅದಾದಮೇಲೆ ಏನು ತಪ್ಪಿತಸ್ಥ ಅಧಿಕಾರಿಗಳು ಮತ್ತು ಏನು ಈ ಅಧ್ಯಕ್ಷರು ತೀರ್ಮಾನ ತಗೊಂಡಿದ್ರು, ಆ ಅಧ್ಯಕ್ಷರು ತೀರ್ಮಾನ ಅಧಿಕಾರಿಗಳನ್ನು ಅದನ್ನು ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಅದನ್ನು ಅಧಿಕಾರಿಗಳ ಮೇಲೆ ಎಲ್ಲೋ ಒಂದು ಕಡೆ ಡೈವರ್ಟ್ ಆಗಿ ಅಧಿಕಾರಿಗಳ ಮೇಲೆ ಏನು ಚಾರ್ಜ್ ಶೀಟ್ ಮಾಡಲಾಗಿದೆ. ಇನ್ನೂ ಅದ್ರ ಮೇಲೆ ಏನು ಕ್ರಮ ತಗೊಂಡಿರೋದ್ರ ಬಗ್ಗೆ ನಾನು ಅರ್ಜಿ ಸಲ್ಲಿಸಿದ್ದೀನಿ. ಇನ್ನು ಏನು DMAಯಿಂದ ನನಗೆ ಮಾಹಿತಿ ಬಂದಿಲ್ಲ. ಹಾಗಾಗಿ 2 ಕೋಟಿ ರೂಪಾಯಿ ಏನು ನಮ್ಮ ನಗರಸಭೆಗೆ ಬರುವಂಥ ದುಡ್ಡಾಗಿರ್ಬೋದು ಮತ್ತು ಸುಮಾರಷ್ಟು ಒಂದು 40-50 ಕೋಟಿಗೂ ಹೆಚ್ಚು ನಗರಸಭೆ ಸ್ವತ್ತುಗಳನ್ನ ಇದೇ ಮುಬಾರಕ್ ಕಾನೂನು ಬಾಹಿರವಾಗಿ ಎಲ್ಲ ತೀರ್ಮಾನಗಳು ತಗೊಂಡು ನಗರಸಭೆಗೆ ನಷ್ಟ ಉಂಟು ಮಾಡಿದ್ದಾನೆ. ಮತ್ತು ಏನು ನನ್ನ ಕಳೆದ ಅವಧಿಯಲ್ಲಿ ನನ್ನ ಉಪಾಧ್ಯಕ್ಷನಾಗಿದ್ದಾಗ ನನ್ನ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿ ಇದೇ ಕಾಂಗ್ರೆಸ್ ಪಕ್ಷ ಮತ್ತು ಏನು JDS ಪಕ್ಷದ ಎಲ್ಲ ಮುಖಂಡರುಗಳನ್ನೂ ಒಟ್ಟಿಗೆ ತಗೊಂಡು ನನ್ನ ವಿರುದ್ಧ ಏನು ನನ್ನ ವಿರುದ್ಧ ಏನು ನನ್ನ ಪರವಾಗಿ ಅವತ್ತಿನ ದಿನ ಪಕ್ಷದ ರಾಜ್ಯಾಧ್ಯಕ್ಷರು ಏನು ವಿಪ್ ಜಾರಿ ಮಾಡಿದ್ರು ಅದಕ್ಕೆ ಕವಡೆ ಕಿಮ್ಮತ್ತು ಕೊಡದೆ ಚೀಫ್ ವಿಪ್ ಆದಂಥ MLC ಗೋವಿಂದರಾಜು ಅವರು ಸಹ ಏನು ಬರ್ತೀನಿ ಅಂತೇಳಿ 9:30-10 ಗಂಟೆಗೆ ಅವತ್ತಿನ ದಿನ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ನಡೆದ ಮೇಲೆ ಏನು ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತು. ಯಾವ ಮುಖಂಡರುಗಳು ನನ್ನ ವಿರುದ್ಧ ಏನು ಇದೇ ಮುಬಾರಕ್ಕು ಶ್ವೇತಾ ಶಬರೀಶ್ ಅವರು ಷಡ್ಯಂತ್ರ ಮಾಡಿ ನನ್ನನ್ನು ಇಳಿಸಿದ್ರು, ಇವರು ಕೈ ಜೋಡಿಸಿದ್ರು, ಅದೇ ಮುಖಂಡರು ನನಗೆ ಫೋನ್ ಮಾಡಿ ಕ್ಯಾಟಗರಿ ಬಂದಿದೆ, ಈ ಥರ ಎಲ್ಲೋ ಒಂದು ಕಾರಣಕ್ಕೆ ನಾವು ಕಾಂಗ್ರೆಸ್ ವಿರುದ್ಧ ಏನು ಇವತ್ತಿನ ದಿನ MLA MLC ಅವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂಥೇಳಿ ಇದೇ ಕಾಂಗ್ರೆಸ್ ಚಿಹ್ನೆ ಅಡಿಯಲ್ಲಿ ಗೆದ್ದಿರುವಂಥ ಮುಬಾರಕ್ನ ವಿಪರ್ಯಾಸ ಏನು ಅಂದರೆ ಅವನು ಕಾಂಗ್ರೆಸ್ ಚಿಹ್ನೆ ಅಡಿಯಲ್ಲೇ ಗೆದ್ದಿರೋದು. ಅಂಥ ವ್ಯಕ್ತಿಗೆ ಸಪೋರ್ಟ್ ಮಾಡಬೇಕು ಅಂಥೇಳಿ ನಮ್ಮ MLCಗಳಾದ ಗೋವಿಂದರಾಜು ಅವರು ಮತ್ತು ಅನೇಕ JDS ಮುಖಂಡರುಗಳು ನನಗೆ ಫೋನ್ ಮಾಡ್ತಾರೆ. ಮತ್ತು ನಮ್ಮ ವರ್ತೂರ್ ಪ್ರಕಾಶ್ ಅವರು ಏನು ತೀರ್ಮಾನ ತಗೊಂಡು ಮುಬಾರಕ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂಥೇಳಿ ನಿರ್ಧಾರ ಕೈಗೊಂಡಾಗ ನಾನು ಖಡಾಖಂಡಿತವಾಗಿ ಯಾವುದೇ ಕಾರಣಕ್ಕೂ ಅಂಥ ಭ್ರಷ್ಟ 420 ಏನು ಎಲ್ಲ ರೀತಿಯಲ್ಲೂ ಫೋರ್ಜರಿ ಫ್ರಾಡ್ ಮಾಡುವಂಥ ವ್ಯಕ್ತಿಗೆ
ನಾವು ಯಾವತ್ತೇ ಆಗಲಿ ಸಪೋರ್ಟ್ ಮಾಡಿದ್ರೆ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಕೆಟ್ಟ ಸಂದೇಶ ಕೂಡ ಕೊಡೋದಾಗುತ್ತೆ. ದಯವಿಟ್ಟು ಇದು ಏನು ನೀವು ಮಾಡ್ತಾ ಇದ್ದೀರಾ, ಅವ್ನಿಗೆ ಬೆಂಬಲ ಸೂಚಿಸ್ತಾ ಇದ್ದೀರಾ, ತಪ್ಪು ಅಂತ ಹೇಳಿದ್ರು ಅವ್ರು ಕೇಳಲಿಲ್ಲ. ಇಲ್ಲ ನೀನು ಕನ್ವಿನ್ಸ್ ಆಗಿ ರಾಜಿ ಆಗಬೇಕು ಅಂತ ಹೇಳಿದ್ರು. ನಾನು ಯಾವುದೇ ಕಾರಣಕ್ಕೂ ನನ್ನ ರಾಜಕೀಯ ಭವಿಷ್ಯ ಹಾಳಾದರೂ ಚಿಂತೆ ಇಲ್ಲ, ನನ್ನ ಮೇಲೆ ಏನೇ ಕ್ರಮ ಕೈಗೊಂಡ್ರೂ ಚಿಂತೆ ಇಲ್ಲ, ನಾನು ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ಅವನ ವಿರುದ್ಧನೇ ನನ್ನ ಮತ ಇರುತ್ತೆ ಅಂತೇಳಿ ಖಡಾಖಂಡಿತವಾಗಿ ಎಲ್ಲ ಯಾರ್ಯಾರು ಫೋನ್ ಮಾಡಿ ನನಗೆ ಕಾಂಪ್ರಮೈಸ್ ಮಾಡ್ಕೊ ಅಂತ ಹೇಳಿದ್ರು ಅವ್ರಿಗೆಲ್ಲ ಹೇಳಿದ್ದಾಯಿತು. ಅದಾದಮೇಲೆ ಇವನು ಸುಮಾರು ಈ ಚುನಾವಣೆಗೆ ಮುಂಚೆ 15-20 ದಿನದಿಂದ ಏನೋ ಒಂಥರ ಮಾರ್ಕೆಟಿಂಗ್ ಮಾಡಿದ್ನು. ಕೋಲಾರ ಸಿಟಿಯಲ್ಲಿ ಇವನಿಗೆ ಒಂದು ಏನು ಬಂಟ್ರಿದ್ರು, ಆ ಬಂಟ್ರೆಲ್ಲರೂ ಸೇರ್ಕೊಂಡು ಕೋಲಾರ ನಗರದಲ್ಲಿ 23 ಜನ ಬೆಂಬಲ ಇದೆ ಮುಬಾರಕ್ ಅವರು ಅಧ್ಯಕ್ಷರಾಗ್ಬಿಟ್ಟಿದ್ದಾರೆ, ನಗರಸಭೆ ಅಧ್ಯಕ್ಷರಾಗ್ಬಿಟ್ಟಿದ್ದಾರೆ ಅಂತೇಳಿ ಎಲ್ಲ ಕಡೆ ಪ್ರಚಾರ, ಪೊಲೀಸ್ ಇಲಾಖೆಯಿಂದ ಹಿಡಿದು ಮಾಧ್ಯಮದಿಂದ ಹಿಡಿದು ಎಲ್ಲ ಕಡೆ ಟೀ ಶಾಪುಗಳಲ್ಲಿ, ಕಾಫಿ ಶಾಪುಗಳಲ್ಲಿ ಇದೇ ಚರ್ಚೆ ನಡೀತಾ ಇತ್ತು, ಮುಬಾರಕ್ ಅಧ್ಯಕ್ಷರಾಗಿದ್ದಾರೆ ಅಂತ. ಆದರೆ ಮುಬಾರಕ್ ಹತ್ರ ಎಷ್ಟು ಸಂಖ್ಯೆ ಇದೆ ಏನು ಅಂತ ನಮಗೆ ಗೊತ್ತಿತ್ತು. ಯಾವ ರೀತಿಯಲ್ಲಿ ಅವ್ರನ್ನ ಕಟ್ಟಾಕಬೇಕು, ಎಲ್ಲಿ ಏನು ಕೆಲಸ ಮಾಡಬೇಕು ಅಂತೇಳಿ ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದು ಏನು ಮುಬಾರಕ್ ವಿರುದ್ಧ ಇವತ್ತಿನ ದಿನ ನಮ್ಮ ಮಾನ್ಯ MLC ಅವರಾದ ಗೋವಿಂದರಾಜು ಅವರು ನಿನ್ನೆ ಒಂದು ಪತ್ರಿಕಾ ಪ್ರಜಾವಾಣಿ ಪ್ರಕಟಣೆಯಲ್ಲಿ ನೋಡಿದೆ ನಾನು. ಎಲ್ಲೋ ಒಂದು ಕಡೆ BJPಯಲ್ಲಿರೋ ಗುರ್ಸ್ಕೊಂಡಿರೋ ಪ್ರವೀಣ್ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂತ. ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ ಮಾನ್ಯ ಗೋವಿಂದರಾಜು ಅವ್ರಿಗೆ, ಏನು ನೀವು ಇವತ್ತಿನ ದಿನ ಮುಬಾರಕ್ ಜೊತೆಯಲ್ಲಿ ಬಂದು ಕುತ್ಕೊಂಡು ಅವ್ರ ಜೊತೆ ಸಪೋರ್ಟ್ ಮಾಡಿ ಎಲ್ಲ JDS ಕೌನ್ಸಿಲರ್ಸ್ಗೂ ಓಟ್ ಮಾಡೋದಕ್ಕೆ ಕೇಳಿದ್ದೀರಾ? ಇದೇ ಮುಬಾರಕ್ಕು ಯಾವ ಚಿಹ್ನೆ ಅಡಿಯಲ್ಲಿ ಗೆದ್ದಿರುವಂಥ ವ್ಯಕ್ತಿ? ಇದೇ ಮುಬಾರಕ್ JDS ಕೊಡುಗೆ ಏನು? ಲಾಸ್ಟ್ ವಿಧಾನಸಭೆ MLA ಎಲೆಕ್ಷನ್ನಲ್ಲಿ CMR ಶ್ರೀನಾಥ್ ಅವರು ಏನು MLAಗೆ ಏನು ಉಮೇದುವಾರಿಕೆ ಸಲ್ಲಿಸಿ ಅಭ್ಯರ್ಥಿಯಾಗಿರ್ತಾರೆ, ಅವ್ರ ಪರವಾಗಿ ಮುಬಾರಕ್ ಏನು ಕೆಲಸ ಮಾಡಿದ್ದಾರೆ ಅಂತ ಇವತ್ತಿನ ದಿನ ಕೋಲಾರ ಏನು ತಾಲೂಕು ಪೂರ್ತಿ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಪಕ್ಷ ಸಂಘಟನೆ, ಪಕ್ಷನಿಷ್ಠೆ ಅಂತೇಳೋ MLC ಗೋವಿಂದರಾಜು ಅವ್ರಿಗೆ ಒಂದೇ ಪ್ರಶ್ನೆ ಮಾಡ್ತೀನಿ, ಮುಬಾರಕ್ಕು ಯಾವ ಪಕ್ಷ? JDS ಪಕ್ಷನಾ? ಕಾಂಗ್ರೆಸ್ ಪಕ್ಷದವ್ರನ್ನ ನೇರವಾಗಿ ನೀವು ಸಪೋರ್ಟ್ ಮಾಡ್ತೀರಾ, ಮತ್ತು ಅದ್ರ ವಿರುದ್ಧ ಅಂಥ ಭ್ರಷ್ಟ ಒಬ್ಬ ಏನು ಸದಸ್ಯ ಅಧ್ಯಕ್ಷನಾಗಬಾರ್ದು ಅಂತೇಳಿ ನಾವು ಅದ್ರ ವಿರುದ್ಧ ಹೋರಾಡೋವ್ರಿಗೆ ಪಕ್ಷನಿಷ್ಠೆ ಇಲ್ಲ ಅಂತ ಹೇಳೋದು ಎಷ್ಟು ಮಾತ್ರ ಕರೆಕ್ಟು ಅಂತೇಳಿ ನಾನು ಅವ್ರನ್ನ ಕೇಳೋದಕ್ಕೆ ಇಷ್ಟಬೀಳ್ತೀನಿ. ಮತ್ತು ಏನು ಇದೇ ಮುಬಾರಕ್ ನನ್ನ ಹತ್ರ 23 ಸಂಖ್ಯೆ ಅಂತ ಇದೆ ಅಂತ ಹೇಳ್ತಾ ಇದ್ದ, ಕೊನೆಯ ಗಳಿಗೆಯಲ್ಲಿ ಏನು ನಗರಸಭೆ ಆವರಣದೊಳಗಡೆ ಬಂದು ಏನು ಅವನ ಹತ್ರ ಬರೀ 12 ಸಂಖ್ಯೆ ಇದ್ದಿದ್ದು ಮನಗೊಂಡು ಸೀದಾ ಹೋಗಿ ಏನು ಕಾಂಗ್ರೆಸ್ನ MLC ಅವರ ನಜೀರ್ ಅಹಮದ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಉಮೇದುವಾರಿಕೆ ವಾಪಸ್ ತೊಗೊತೀನಿ, ನಾಮಪತ್ರ ವಾಪಸ್ ಮಾಡ್ತೀನಿ ಅಂತೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಾಮಪತ್ರ ವಾಪಸ್ ತೊಗೊಂಡಿದ್ದಾರೆ. ನೋಡಿ, ಇದು ಏನು ಗೊತ್ತಾ, ಯಾವತ್ತೇ ಆಗಲಿ ಏನು ನಾನೇ ರಾಜ, ನಾನು ನಡೆದಿದ್ದ ಆಟ ಅಂಥೇಳಿ ಎಲ್ಲ ಜನಗಳ ಮುಂದೆ ಒಂದು ಮುಬಾರಕ್ಕಲ್ಲಿ 2 ಮುಖವಾಡ ಇದೆ. ಜನರ ಮುಂದೆ ಒಂಥರ ಇರ್ತಾರೆ, ಅದ್ರ ಹಿಂದೆ ಅವ್ನು ಮಾಡೋವಂಥ ಏನು ಗನಂದಾರಿ ಕೆಲಸಗಳು ನಮಗೆಲ್ಲ ಗೊತ್ತಿದೆ. ಕೆಲವ್ರು ನಂಬ್ತಾರೆ ಅವ್ರನ್ನ, ಮುಬಾರಕ್ ಏನು ಅನ್ನೋದು ನನಗೆ ಗೊತ್ತು. ಆ ಬಿಲ್ಡಪ್ ಕೊಡೋದು ಕೆಲವ್ರು ನಂಬ್ತಾರಷ್ಟೇ. ನೇರವಾಗಿ ಆ ವ್ಯಕ್ತಿತ್ವ ಏನು ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ನಾನು ಎಲ್ಲರನ್ನೂ ಕೇಳ್ಕೊಳೋದು ಇಷ್ಟೇ, ದಯವಿಟ್ಟು ಯಾರೇ ಆಗಲಿ ನಗರಸಭೆ ಸದಸ್ಯರನ್ನಾಗಿರಲಿ ಅಥವಾ ನಗರಸಭೆ ಸದಸ್ಯರು ಅಧ್ಯಕ್ಷನ ಆಯ್ಕೆ ಮಾಡೋವಾಗ ಅವ್ನ ಹಿಸ್ಟ್ರಿ ಏನು ಕೆಲಸ ಮಾಡ್ತಾನೆ, ಏನು ಸಮಾಜಕ್ಕೆ ನಾವೇನು ಸಂದೇಶ ಕೊಡಬೇಕು ಅಂತೇಳಿ ಅವ್ರು ಯೋಚನೆ ಮಾಡಿ ಮತ ಹಾಕಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಲಕ್ಷ್ಮೀ ದೇವಮ್ಮ ಅವ್ರನ್ನ ಆಯ್ಕೆ ಮಾಡಿದ್ರು. ಹೌದು. ಮುಂದಿನ ದಿನಗಳಲ್ಲಿ ಅವ್ರ ಕಾರ್ಯವೈಖರಿ ಯಾವ ತರ ಇರುತ್ತೆ ಏನು ನೋಡಿ, ಲಕ್ಷ್ಮೀ ದೇವಮ್ಮ ಅಧ್ಯಕ್ಷರಾಗಿ, ಲಕ್ಷ್ಮೀ ದೇವಮ್ಮ ಉಪಾಧ್ಯಕ್ಷರಾಗಿ ಸಂಗೀತಾ ಜಗದೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಯಾವುದೇ ಚುನಾವಣೆ ನಡೀಲಿಲ್ಲ. ಏನು ಇವನು ಬಂಡವಾಳ ಅಲ್ಲಿ ಒಳಗಡೆ ಬಂದು 23 ಅಂತ ಏನು ಇಲ್ಲಿ ಒಂದು ಬಿಲ್ಡಪ್ ಕೊಡ್ತಾ ಇದ್ದ, ಅಲ್ಲಿ ಬಂದು 13 ಸಂಖ್ಯೆ ನೋಡಿ ಆಟೋಮೆಟಿಕ್ಕಾಗಿ ನಾಮಪತ್ರ ಎಲ್ಲೋ ಒಂದು ಕಡೆ ಅವಮಾನ ಆಗುತ್ತೆ ಅಂತೇಳಿ ನಾಮಪತ್ರ ವಾಪಸ್ ತೊಗೊಂಡ್ರು. ಅದಾದಮೇಲೆ ನಮ್ಮದೆಲ್ಲ ಯಾವುದೇ ಪಕ್ಷ ಆಗಿರಲಿ, ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ನಾವು BJP ಪಕ್ಷದಿಂದ ಯಾವುದೇ ಕಾರಣಕ್ಕೂ ಈ ಭ್ರಷ್ಟ ಫ್ರಾಡ್ ಮುಬಾರಕ್ನ ಏನು ಅವ್ರಿಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಬಾರ್ದು ಅಂತ BJP ಪಕ್ಷದಲ್ಲಿ ತೀರ್ಮಾನ ತಗೊಂಡಿದ್ರೆ, ಅದೇ ರೀತಿಯಲ್ಲಿ ಅಕಸ್ಮಾತ್ ಏನಾದರೂ ಅವ್ರ ವಿರುದ್ಧ ಯಾವುದೇ ಆಗಲಿ ಒಂದು ಏನು ಇವತ್ತಿನ ದಿನ ಕುರುಬ ಸಮುದಾಯದ ಏನು ಕುರಿಗಳ ರಮೇಶ್ ಅಂತ ಹೇಳ್ತೀರಿ, ಅವರ ಪತ್ನಿಯವರು ಆದ ಲಕ್ಷ್ಮೀದೇವಮ್ಮ ನಿಂತ್ಕೊಂಡಿದ್ದಾರೆ. ಅವಸರ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಯೋಚನೆ ಮಾಡೋಣ ಅಂತೇಳಿ ನಮ್ಮ BJP ಪಕ್ಷದಲ್ಲಿ ತೀರ್ಮಾನ ಆಗಿತ್ತು. ಹಾಗಾಗಿ ಏನು ಇವತ್ತಿನ ದಿನ ಅವರು ಯಾವುದೇ ಏನು ಕೋಲಾರದ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಆಗಲಿ ಪಕ್ಷ ಆಗಲಿ ಇನ್ನೊಂದು ಇಲ್ಲ,
ಅವರ ಅಧ್ಯಕ್ಷರು ಎಲ್ಲ ಒಂದು ಸದಸ್ಯರಿಗೂ ಅವರು ಅಧ್ಯಕ್ಷರಾಗಿದ್ದಾರೆ. ಕೋಲಾರ ಏನು ಇವತ್ತಿನ ದಿನ 2 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಅವರೊಂದು ಏನು ತೀರ್ಮಾನಗಳು ತಗೊತಾರೆ ಅಥವಾ ನಮ್ಮನ್ನೇನಾದರೂ ಸಲಹೆಗಳನ್ನ ಪಡ್ಕೊಂಡ್ರೆ ಖಂಡಿತ ಏನು ಇವತ್ತಿನ ದಿನ ಕೋಲಾರದಲ್ಲಿ ಬಹುದೊಡ್ಡ ಸಮಸ್ಯೆ ಆಗಿರುವಂಥದ್ದು ಕಸ ವಿಲೇವಾರಿ. ಎಲ್ಲಂದ್ರೆ ಅಲ್ಲಿ ಕಸ ಮೈನ್ ರೋಡುಗಳಲ್ಲಿ ಕಸ ವಿಲೇವಾರಿ ಆಗದಿರೋದು, ಮತ್ತು ಏನು ಡ್ರೈನೇಜ್ ಸಿಸ್ಟಮ್ಮು ಸುಮಾರಷ್ಟು ಕಡೆ ಏನು ಸಿಲ್ಟ್ ತುಂಬಿ ಸುಮಾರು ಕಡೆ ಸರಿಯಾಗಿ ಏನು ಒಂದು ಹೈಜೀನ್ ಮೇಂಟೈನ್ ಆಗ್ತಾಯಿಲ್ಲ, ಕ್ಲೀನ್ಲಿನೆಸ್ ಮೇಂಟೈನ್ ಆಗ್ತಾಯಿಲ್ಲ. ಆ ರೋಗಗಳು ಇವೆಲ್ಲ ಜಾಸ್ತಿ ಆಗಿದೆ. ವಿಶೇಷವಾಗಿ ಏನು ಕೆಲವು ಮುಸ್ಲಿಂ ವಾರ್ಡುಗಳು ಮತ್ತು ಕೆಲವು ಸ್ಲಮ್ಗಳಲ್ಲಿ ಇಂಥ ಕಡೆ ಸುಮಾರಷ್ಟು ಈ ಥರದ ಸಮಸ್ಯೆಗಳಿದೆ. ಮತ್ತು ಮುಖ್ಯವಾಗಿ ಅತಿ ಮುಖ್ಯವಾಗಿ ಈ ಹೆಣ್ಮಕ್ಳಿಗೆ ನಗರದಲ್ಲಿ ಶೌಚಾಲಯಗಳು ಕಡಿಮೆ ಇದೆ. ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಮತ್ತು ಇರೋ ಒಂದು ಶೌಚಾಲಯಗಳ ಶುಚಿತ್ವವನ್ನು ಮೇಂಟೈನ್ ಮಾಡೋದಕ್ಕೆ ಮತ್ತು ರಸ್ತೆ ಮತ್ತು ಸ್ಟ್ರೀಟ್ ಲೈಟ್ಸು ಇವನ್ನು ಏನು ಬೇಸಿಕ್ ಫೆಸಿಲಿಟೀಸ್ ಇದೆ ಇದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟು ಈ 14 ತಿಂಗಳು ಬರಿರೋದೇ ಇನ್ನು 14 ತಿಂಗಳು. ಹಾಗಾಗಿ ಅವರು ಏನಾದರೂ ನಮ್ಮನ್ನು ಸಲಹೆ ಕೇಳಿದರೆ ಖಂಡಿತ ಅವರೊಂದಿಗೆ ಕೈ ಜೋಡಿಸಿ ವಾರ್ಡುಗಳ ಅಭಿವೃದ್ಧಿ ಆಗಿರ್ಬೋದು, ನಮ್ಮ ವಾರ್ಡುಗಳ ಅಭಿವೃದ್ಧಿಗೆ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ.